ಅಲ್ಲ, ಅವ್ರು ಬಹುಶಃ ಅವ್ರು ಕೇಳೋದು ತಪ್ಪೂ ಇಲ್ಲ. ಪ್ರೇಮಿಗಳೇನು ಬರೀ ವಯಸ್ಸಾದವರಿಗೆ ಅಲ್ಲ, ಯುವಕರಿಗೆ ಮಾತ್ರವಾ ನಮಗಿಲ್ವಾ ಅಂತ ಕೇಳ್ಬೋದು ಅವರು. ನಿಮಗೂ ಇದೆ. ಅದು ಒಂದು ನೀವು ಗಮನಿಸಿಲ್ಲ ಅಂತ ಕಾಣಿಸುತ್ತೆ. ಪ್ರೇಮಿಗಳ ದಿನಾಚರಣೆ ಯಾವಾಗ ಅಂತಂದ್ರೆ ಹೇಳಿದ್ರಿ ಫೆಬ್ರವರಿ 14 ಅಂತ. ಮಕ್ಕಳ ದಿನಾಚರಣೆ ಯಾವಾಗ ಬರುತ್ತೆ? ನವೆಂಬರ್ 14. ಸ್ವಲ್ಪ ವಿಚಾರ ಮಾಡಿ ನೋಡೋಣ. ಪ್ರೇಮಿಗಳ ದಿನಾಚರಣೆಗೂ ನಾವು ಮಕ್ಕಳ ದಿನಾಚರಣೆಗೂ ವ್ಯತ್ಯಾಸ ಎಷ್ಟು ತಿಂಗಳ ವ್ಯತ್ಯಾಸ ಇದೆ? 9 ತಿಂಗಳು. 9 ತಿಂಗಳ ವ್ಯತ್ಯಾಸ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಪ್ರೇಮಿಗಳ ದಿನಾಚರಣೆಯನ್ನು ಭಾಳ ಜೋರಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರೆ ಮಕ್ಕಳ ದಿನಾಚರಣೆ ಮಾಡಬೇಕಾಗುತ್ತೆ. ಈಗ ವಕೀಲ ದಿನಾಚರಣೆ ಬರೋಣ. ಅವ್ರು ನೀವೆಲ್ಲ ಅನ್ಬೋದು ನೀವು ಬೇರೆ ಬೇರೆ ದಿನಾಚರಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಇಲ್ಲ, ಇದು ನಿಮ್ಮ ದಿನಾಚರಣೆ. ಸಂತೋಷವಾಗಿ ನೀವುಗಳೆಲ್ಲ ಇವತ್ತಿನ ಒಂದು ದಿನ ಕಳಿಬೇಕು. ಇವತ್ತು ಅಲ್ಲ, ಇವತ್ತು ಮಾತ್ರವಲ್ಲ, ಇನ್ನುಳಿದ ದಿನಗಳಲ್ಲೂ ಕೂಡ ನಿಮ್ಮ ದಿನಾಚರಣೆ ಇರಬೇಕು. ದಿನದ ಆಚರಣೆ ಆಗಬೇಕು. ಬರೀ ದಿನಾಚರಣೆ ಅಂತ ಒಂದು ದಿನಕ್ಕೆ ಆಗಬಾರ್ದು. ದಿನಾಚರಣೆ ಅಂತ ದಿನವೂ ಅದನ್ನು ಆಚರಣೆ ಮಾಡಿದಾಗ ಮಾತ್ರ ನಮ್ಮ ವೃತ್ತಿಗೂ ಒಂದು ಘನತೆ, ನಮಗೂ ಒಂದು ಘನತೆ.